ನಿಮ್ಮ ಹತ್ರ ಐಫೋನ್ ಇದೆ, ಸೊ ಅದಕ್ಕೆ ಒಂದು ಬ್ಯಾಟ್ರಿ ಬ್ಯಾಂಕ್ ಹುಡುಕ್ತಾ ಇದ್ದೀರಾ ಅಂದರೆ ದಯವಿಟ್ಟು ಹಿಂದೆ ಮುಂದೆ ಯೋಚನೆ ಮಾಡ್ತಾನೆ ಈ ಬ್ಯಾಟ್ರಿ ಬ್ಯಾಂಕ್ ತೊಗೋಬೋದು. ಇದ್ರ ಹೆಸರು ಕ್ಯೂಬೋ ಅಂತ. ಸೊ ಇದು ಹೀರೋ ಕಂಪ್ನಿಯವ್ರು ಕೊಡ್ತಾ ಇರೋಂತಹ ಬ್ಯಾಟ್ರಿ ಬ್ಯಾಂಕ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಆಡು ಪಾಡು ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ. ವೀಕ್ಷಕರೇ, ನಾನಿವತ್ತು ನಿಮಗೆ ಅಮೆಝಾನಲ್ಲಿ ಬುಕ್ ಮಾಡಿದಂತಹ ಒಂದು ಬ್ಯಾಟ್ರಿ ಬ್ಯಾಂಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಿವ್ಯೂ ಹೇಗಿದೆ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಈ ಬ್ಯಾಟ್ರಿ ಬ್ಯಾಂಕ್ ಬಂದು ಕ್ಯೂಬೋ ಕಂಪ್ನಿದು. ನಮ್ಮ ದೇಶದ ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಒಂದಾದಂತಹ ಹೀರೋ ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂತಹ ಬ್ಯಾಟ್ರಿ ಬ್ಯಾಂಕ್ ಇದು. ಹಾಗಾಗಿ ನನಗೂ ಸ್ವಲ್ಪ ನಂಬಿಕೆ ಬಂತು ಇದನ್ನು ತೊಗೋಬೋದು ಅಂತ. ಸೊ ಹಾಗಾಗಿ ನಾನು ಯೂಟ್ಯೂಬಲ್ಲಿ ತುಂಬ ರಿವ್ಯೂಸ್ಗಳನ್ನ ಚೆಕ್ ಮಾಡಿದ ನಂತರ ನಾನು ಈ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಹಾಗೆ ನಾನು ಇದನ್ನು ಬಿಗ್ ಬಿಲಿಯನ್ ಡೇಸ್ ಟೈಮಲ್ಲಿ ಬುಕ್ ಮಾಡಿರೋದ್ರಿಂದ ಸೊ ಈ ಥರ ಬಂದಿದೆ ಪ್ರಾಡಕ್ಟ್ ಮೇಲೆ. ಸೊ ಪ್ಯಾಕ್ ಎಲ್ಲ ಕರೆಕ್ಟಾಗೇ ಇತ್ತು. ಸೊ ಇದನ್ನು ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂತ ನಾನು ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಪ್ರಾಡಕ್ಟಲ್ಲಿ ಏನಾದರೂ ಡ್ಯಾಮೇಜ್ ಬಂದರೆ ಅಥವಾ ರಿಜೆಕ್ಟ್ ಪೀಸ್ ಬಂದರೆ ಸೊ ರಿಟರ್ನ್ ಮಾಡೋದಕ್ಕೆ ಇದನ್ನು ಸೇವ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ. ನೀವು ಕೂಡ ಅಷ್ಟೇ ಪ್ರಾಡಕ್ಟ್ನ ಓಪನ್ ಮಾಡಬೇಕಾದ್ರೆ ದಯವಿಟ್ಟು ನೀವು ಕೂಡ ವಿಡಿಯೋ ಮಾಡ್ಕೊಳ್ಳಿ. ಇದನ್ನು ಮುಂದೆ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಬಾಕ್ಸ್ ಓಪನ್ ಮಾಡಿದರೆ ಅದ್ರ ಮೇಲೆ ಕ್ಯೂಬೋ ಅನ್ನೋದು ಒಂದು ಸಿಂಬಲ್ ಇದೆ. ಸೊ ಹಾಗೆ ಇದು 10,000 ಮಿಲಿಯಾಮ್ಸ್ ಬ್ಯಾಟ್ರಿ ಇಂಡಿಕೇಶನ್ ಮಾಡಿದ್ದಾರೆ. ಸೊ ಹಾಗೆ ಇದು ಮ್ಯಾಗ್ಸೆಫ್ X10 ಇದು ಸೀರೀಸ್ ನಂಬರ್ ಆಗಿರುತ್ತೆ. ಸೊ ನೋಡೋದಕ್ಕೆ ಚೆನ್ನಾಗಿದೆ. ಹಾಗೆ ಇದು ಮೇಡ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲೇ ತಯಾರಿಸಿರುವಂತಹ ಒಂದು ಬ್ರ್ಯಾಂಡ್ ಇದಾಗಿದೆ ಪ್ರಾಡಕ್ಟು. ಸೊ ಇದನ್ನು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಯಾವ ಥರ ಇದೆ ಪ್ರಾಡಕ್ಟ್ ಅಂತ. ನಾನು ಕೂಡ ಫಸ್ಟ್ ಟೈಮ್ ಇದನ್ನು ಬುಕ್ ಮಾಡಿರೋದು ಮತ್ತು ಯೂಸ್ ಮಾಡ್ತಾ ಇರೋದ್ರಿಂದ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಸೊ ಯಾವ ಥರ ಇದೆ ಇದು ಅನ್ನೋದು. ಸೊ ಓಪನ್ ಮಾಡೋಣ ಬನ್ನಿ. ರ್ಯಾಪರ್ ಮೇಲೆ ಕೇಳೋದು ಸ್ವಲ್ಪ ಕಷ್ಟ ಅನ್ನಿಸ್ತು, ಕೈ ಸಿಗ್ತಾ ಇರಲಿಲ್ಲ. ಸೊ ಓಪನ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂದರೆ, ಒಂದು ನಿಮಿಷ. QR ಕೋಡ್ ಸ್ಕ್ಯಾನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 6 ಮಂತ್ ವಾರಂಟಿ ಕಾರ್ಡ್ ಅದು. ಸೊ ಹಾಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಒಂದು ಆ್ಯಪ್ ಮುಖಾಂತರ ನೀವು ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸೊ ಅದ್ರ ವ್ಯಾರಂಟಿ ಇರೋವರೆಗೂ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಇರುತ್ತೆ. ಸೊ ವಿತಿನ್ ವ್ಯಾರಂಟಿ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಫ್ರೀ ಸರ್ವಿಸ್ ಆಗಿ ಮಾಡಿಕೊಡ್ತಾರೆ ಕ್ಯೂಬೋ ಶೋರೂಮಲ್ಲಿ. ಸೊ ಹಾಗೆ ಓಪನ್ ಮಾಡಿದ್ರೆ ನೋಡಿ, ಇದರಲ್ಲಿ ಮ್ಯಾಗ್ನೆಟಿಕ್ ರಿಂಗ್ ಕೊಟ್ಟಿರ್ತಾರೆ. ಹಾಗೆ ಒಂದು ಕೇಬಲ್ ಕೊಟ್ಟಿದ್ದಾರೆ. ಬಾಕ್ಸ್ ಜೊತೆಗೆ ಕೊಟ್ಟಿರುವಂತಹ ಕೇಬಲ್ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಇದು C ಟೈಪ್ ಮತ್ತು USB ಟೈಪಲ್ಲಿ ಇದೆ. ಸೊ ಇದು ಸಖತ್ತಾಗಿದೆ. ಹಾಗೆ ಮೇಯ್ನ್ ನಮಗೆ ಬೇಕಾಗಿರುವಂತಹ ಪವರ್ ಬ್ಯಾಂಕ್ ಅಥವಾ ಕ್ಯೂಬೋ ಚಾರ್ಜರ್ ಮ್ಯಾಗ್ಸೆಫ್ ಏನಿದೆ ಸೊ ಅದು ಕೂಡ ಇದೆ, ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಸ್ಮೂತ್ ಇದೆ. ಎಲ್ಲಾದರೂ ಬೀಳ್ಸಿದ್ರೆ ಪ್ರಾಬ್ಲಮ್ ಆಗ್ಬೋದೇನೋ, ಬಟ್ ಗೊತ್ತಿಲ್ಲ. ಸೊ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇದು ವಿತೌಟ್ ಕೇಬಲ್ ಮ್ಯಾಗ್ಸೆಫಿಂದ ಚಾರ್ಜ್ ಮಾಡಿದ್ರೆ 15 ವ್ಯಾಟ್ ಬರುತ್ತೆ. ಹಾಗೆ ವಿತ್ ಚಾರ್ಜ್ ಮಾಡಿದ್ರೆ ಕೇಬಲಿಂದ 20 ವ್ಯಾಟ್ ಬರುತ್ತೆ. ಸೊ ಇದು ಬಿಲ್ಡ್ ಕ್ವಾಲಿಟಿ ಸದ್ಯಕ್ಕೆ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಪವರ್ ಬಟನ್ ಕೂಡ ಕೊಟ್ಟಿದ್ದಾರೆ. ಹಾಗೆ USB ಪೋರ್ಟ್ ಮತ್ತು C ಟೈಪ್ ಪೋರ್ಟ್ ಇದೆ. ಸೊ C ಟೈಪ್ ಕನೆಕ್ಷನ್ ಮಾಡ್ಕೊಂಡು ಯಾವುದು ಐಫೋನ್ನ ಚಾರ್ಜ್ ಮಾಡ್ಕೋಬೋದು. ಮತ್ತು USB ಪೋರ್ಟ್ಗೆ ಕನೆಕ್ಟ್ ಮಾಡಿಕೊಂಡು ಬೇರೆ ಮೊಬೈಲ್ಗಳು ಆ್ಯಂಡ್ರಾಯ್ಡ್ ಫೋನ್ ಕೂಡ ಚಾರ್ಜ್ ಮಾಡ್ಕೋಬೋದು. ಸೊ ಎರಡಕ್ಕೂ ಬೋತ್ ಯೂಸ್ ಇದೆ. ಸೊ ಸಖತ್ತಾಗಿ ಇದೆ ಅಂತಲೇ ಹೇಳ್ಬೋದು. ಇದನ್ನು ಫಸ್ಟ್ ಟೈಮ್ ತರಿಸಿರೋದ್ರಿಂದ ನನಗೂ ಅಷ್ಟಾಗುತ್ತಿಲ್ಲ. ಹಾಗೆ ನನ್ನ ಫ್ರೆಂಡ್ಸ್ ಯಾರು ಕೂಡ ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಕ್ವಾಲಿಟಿ ಬಗ್ಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಕ್ವಾಲಿಟಿ ವೈಸ್ ನೋಡ್ಕೊಂಡ್ರೆ ಇದು ಸ್ವಲ್ಪ ಮೇಲಿಂದ ಎತ್ತಾಕಿದ್ರೆ ಅಥವಾ ಮಿಸ್ಸಾಗಿ ಕೆಳಗೆ ಬಿದ್ದರೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತಂದರೆ ಬಿಲ್ಡ್ ಕ್ವಾಲಿಟಿ ಸ್ಮೂತ್ ಇದೆ. ಸೊ ರಫ್ ಸರ್ಫೇಸ್ ಮೇಲೆ ಬಿದ್ದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಅನಿಸುತ್ತೆ. ಸೊ ಹಾಗೆ ಇದು ರಿಂಗ್ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ರಿಂಗು, ಸ್ಟೀಲ್ ರಿಂಗು. ಸೊ ಅದನ್ನು ನಿಮ್ಮ ಪೌಚ್ಗೆ ಬ್ಯಾಕಲ್ಲಿ ಅದನ್ನು ಕನೆಕ್ಟ್ ಮಾಡ್ಕೊಂಡ್ರೆ ಸೊ ಈಸಿ ಟು ಕನೆಕ್ಟ್ ಆಗುತ್ತೆ. ವಿತೌಟ್ ರಿಂಗ್ ಅಂತಂದರೆ ಸೊ ಬೇಗನೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದಕ್ಕೂ ಅದನ್ನು ನೀವು ಕನೆಕ್ಟ್ ಮಾಡ್ಕೋಬೇಕು ರಿಂಗ್ನ.
ಸೊ ರಿಂಗ್ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಇದು ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ, ಚಾರ್ಜ್ ಹೇಗೆ ಆಗುತ್ತೆ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಈ ಥರದ್ದೊಂದು ಪವರ್ ಬ್ಯಾಂಕ್ ಬೇಕು ಅಂತಂದರೆ ಸೊ ನಾನು ಕೆಳಗೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಹಾಕಿರ್ತೀನಿ. ಸೊ ಅದ್ರ ಮುಖಾಂತರ ನೀವು ತೊಗೋಬೋದು. ಸೊ ನಿಮ್ಮಲ್ಲಿ ಬಡ್ಜೆಟ್ ಹೇಗಿರುತ್ತೆ ಆ ಥರ ಹೋಗಿ. ನಿಮ್ಮ ಹತ್ರ ಕಮ್ಮಿ ಬಡ್ಜೆಟ್ ಇದೆ ಅಂತಂದರೆ 5000 ಮಿಲಿ ಆ್ಯಂಪ್ಸ್ದು ತೊಗೊಳ್ಳಿ. ಅಥವಾ ನಿಮ್ಮ ಹತ್ರ ಬಡ್ಜೆಟ್ ಇದೆ 2500ವರೆಗೂ ಅಂತಂದರೆ ನೀವು 10,000 ಮಿಲಿ ಆ್ಯಂಪ್ ತೊಗೊಳ್ಳಿ. ಯಾಕಂತಂದರೆ iPhone 14 ಅಥವಾ 15 ಇರೋರು ಬೇಸ್ ಮಾಡಲು, ಸೊ ಅವರಿಗೆ ಒಂದು ಸಾರಿ ಇದು ಫುಲ್ ಚಾರ್ಜ್ ಮಾಡ್ಕೊಂಡ್ರೆ ಪವರ್ ಬ್ಯಾಂಕ್ನ ಅಟ್ಲೀಸ್ಟ್ ಎರಡು ಸಾರಿಗಿಂತ ಜಾಸ್ತಿ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ತೊಗೊಳ್ಳಿ, ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ ವೀಡಿಯೋನ ನೋಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಳ್ಳಿ ಹಾಡು ಪಾಡು ಅನ್ನೋದು ಯೂಟ್ಯೂಬ್ ಚಾನಲ್ನ ನಮಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಶುಭ ದಿನ.